ಅಂದರೆ ಇವ್ರು ಯಾವುದೋ ಒಂದು ಇವತ್ತು ರಾಜೀನಾಮೆ ಕೊಟ್ಟಿರೋದು ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಆಗಿರ್ತಕ್ಕಂಥ ಅನಾಹುತಕ್ಕೆ ಸುಮಾರು 152 ಬಾರಿ ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ. ಇದರ ವಿರುದ್ಧ ಹೋರಾಟ ಪ್ರತಿಯೊಬ್ಬರೂ ಸಹ ಈ ದೇಶದ ಪ್ರಜ್ಞಾವಂತ ನಾಗರಿಕರು, ಅದರಲ್ಲೂ ಸಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿದ್ದಂಥ ರಾಹುಲ್ ಗಾಂಧಿಯವರು ಸಂಪೂರ್ಣವಾಗಿ ಹೋರಾಟ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋಗಿ ಹೋರಾಟ ಮಾಡಕ್ಕೆ ಹೋದಾಗಲೂ ಸಹ, ಯಾಕಂದರೆ ಲೋಕಸಭೆಯಲ್ಲಿ ಮಾತಾಡಲಿಕ್ಕೆ ಸ್ಥಗಿತ ಆಯಿತು, ಅಲ್ಲಿ ಚರ್ಚೆಗೆ ಅವಕಾಶ ಕೊಡದೇ ಇರೋದಕ್ಕೋಸ್ಕರ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡುವಾಗ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿ ಅವ್ರನ್ನ ದಸ್ತಗಿರಿ ಮಾಡಿ ಇಡೀ ಪ್ರಜಾಪ್ರಭುತ್ವಕ್ಕೆ ಕಳಂಕ ತಕ್ಕಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡ್ತು. ಈ ಮಕ್ಕಳ ಆಗಿದೆ, ಈ ಒಂದು ಅನ್ಯಾಯದ ವಿರುದ್ಧ ಮಕ್ಕಳ ಹೋರಾಟಕ್ಕೆ ಜಯ ಆಗಿದೆ, ವಿದ್ಯಾರ್ಥಿಗಳ ಹೋರಾಟಕ್ಕೆ ಜಯ ಆಗಿದೆ. ಈ ದೇಶದ ಏನು ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು, ಪೆಲೆಟ್ ಗನ್ನಿಂದ ಗಾಯಗೊಳಿಸಿದ್ರು, ಹೆಣ್ಮಕ್ಕಳ ಬಟ್ಟೆಯನ್ನು ಹರಿದಿದ್ರು, ಇದೆಲ್ಲ ವಿರುದ್ಧ ಆಕ್ರೋಶ ಭುಗಿಲ್ ಮುಟ್ಟಿತ್ತು. ಆದ್ದರಿಂದ ವಿಧಿ ಇಲ್ಲದೆ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡಬೇಕಾಯ್ತು. ಧರ್ಮೇಂದ್ರ ಏನೋ ರಾಜೀನಾಮೆ ಕೊಟ್ಟಿದ್ದಾರೆ, ಪ್ರಧಾನ ಇನ್ನೂ ರಾಜೀನಾಮೆ ಕೊಟ್ಟಿಲ್ಲ. ಮಕ್ಕಳ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯ ಗೃಹ ಸಚಿವರಿಂದ ಆಗಿದೆ. ಅಮಿತ್ ಶಾ ಅವರು ಸಹ ರಾಜೀನಾಮೆ ಕೊಡಬೇಕು.